ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆಂಟಿಯ ಜೊತೆ ಬೆಂಗಳೂರು ಔಟಿಂಗ್ ಹೋಗೋಣ ಅಂದ್ಕೊಂಡು ಹೊರಟಿವಿ. ಫಸ್ಟ್ ನಾವು ಹೋಗಿದ್ದು ಕಬ್ಬನ್ ಪಾರ್ಕಿಗೆ. ಬೆಳಗ್ಗೆ ಚೆನ್ನಾಗಿರುತ್ತೆ ಕ್ಲೈಮೇಟು ಅಂತ ಫಸ್ಟ್ ಕಬ್ಬನ್ ಪಾರ್ಕ್ಗೆ ಹೋದ್ವಿ. ಕಬ್ಬನ್ ಪಾರ್ಕಲ್ಲಿ ಮಕ್ಕಳಿಗಂತ ಸಾಕಷ್ಟು ಆಟಗಳು ಇದ್ದಾವೆ. ನಾವು ಮೊದಲು ಈ ಕಿಸ್ ಟ್ರೈನ್ನ ರೈಡ್ ಮಾಡಿದ್ವಿ. ನಿಜವಾಗ್ಲೂ ತುಂಬ ಮಜಾ ಆಯಿತು. ಟ್ರೈನ್ ಸ್ಲೋ ಆಗಿ ಪಾರ್ಕ್ ಫುಲ್ಲು ರೌಂಡ್ ಆಗ್ತಿತ್ತು. ಫುಲ್ಲು ರೌಂಡಲ್ಲಿ ಗ್ರೀನ್ರಿ ಆಗಿ ಚೆನ್ನಾಗಿತ್ತು, ಥರ ಮಜಾ ಬರ್ತಿತ್ತು. ಕಿಡ್ಸ್ ಟ್ರೈನ್ ಅಂದರೆ ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೂ ಇದೆ. ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ. ಒಂದು ಫುಲ್ಲು ರೌಂಡ್ ಹೋಗಿ ಬರುತ್ತೆ ಇದು. ನಾವುಗಳು ಮಾಮೂಲಿ ಟ್ರೈನಲ್ಲಿ ಜರ್ನಿ ಮಾಡಿರ್ತೀವಿ, ಅದು ಒಂಥರ ಎಕ್ಸ್ಪೀರಿಯೆನ್ಸ್ ಬೇರೆ ಆಗುತ್ತೆ. ಈ ಕಿಸ್ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಅಂತೂ ಇನ್ನೂ ಚೆನ್ನಾಗೈತೆ. ಕಬ್ಬನ್ ಪಾರ್ಕ್ ಫುಲ್ಲು ರೌಂಡ್ ಹೊಡಿತಿತ್ತು. ಅಲ್ಲಿರೋ ಅಕ್ಕಪಕ್ಕ ಏನೇನಿದೆ ಸುತ್ತಮುತ್ತ ಎಲ್ಲಾನು ನಾವು ಫೀಲ್ ಮಾಡ್ಬೋದು, ಎಲ್ಲ ನೋಡ್ಕೊಂಡು ಫೀಲ್ ಮಾಡ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ ಈ ಎಕ್ಸ್ಪೀರಿಯೆನ್ಸು. ಟ್ರೈನಲ್ಲಿ ಹೋಗೋ ಥರನೇ ಫೀಲ್ ಕೊಡುತ್ತಾ. ಬೆಳಗ್ಗೆ ವಾತಾವರಣ ಅಲ್ವಾ, ಇನ್ನೂ ಕ್ಲೈಮೇಟ್ಸ್ ಚೆನ್ನಾಗಿತ್ತು, ಗ್ರೀನ್ರಿ ಆಗಿ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಫೀಲ್ ಕೊಡ್ತು ಮಾತ್ರ. ಹೋಗ್ತಾ ರೌಂಡ್ ಆಫ್ ಅಲ್ಲಿ ಈ ಥರ ಸ್ಟ್ಯಾಚುಗಳು ಮಾಡಿಟ್ಟಿದ್ದಾರೆ ಆನೆಗಳದ್ದು. ಇನ್ನು ಬೇರೆ ಬೇರೆ ಪ್ಲೇಸ್ಗಳನ್ನು ಅಟ್ರಾಕ್ಟ್ ಆಗೋ ರೀತಿಲಿ ಮಾಡಿದ್ದಾರೆ, ತುಂಬ ಚೆನ್ನಾಗೈತೆ. ನಾವು ರೌಂಡ್ ಹೊಡಿತಾ ಫುಲ್ಲು ಕಬ್ಬನ್ ಪಾರ್ಕ್ ಎಲ್ಲ ನೋಡ್ಬೋದು ಆ ಟ್ರೈನಲ್ಲಿ. ಒಳಗಡೆ ಇನ್ನೂ ಗೇಮ್ಸ್ಗಳು ಇದ್ದಾವೆ ಈ ಥರದ್ದು. ಬೋರಿಂಗ್ ಆದಾಗ ಈ ಥರ ಮಕ್ಕಳನ್ನ ಕರ್ಕೊಂಬಂದು ಆರಾಮಾಗಿ ವಾಕಿಂಗ್ ಮಾಡಿಕೊಂಡು ಈ ಥರ ಗೇಮ್ಸ್ ಎಲ್ಲ ಆಡ್ಕೋಬೋದು. ಒಳ್ಳೆ ಮೂಮೆಂಟ್ಸು. ನಾವು ತುಂಬ ದಿನ ಆಯಿತು ಬೋಟಿಂಗ್ಗೆ ಹೋಗಿರಲಿಲ್ಲ, ಅದಕ್ಕೋಸ್ಕರ ಬೋಟಿಂಗ್ ಆಪ್ಷನ್ನು ತೊಗೊಂಡಿದ್ವಿ. ಬೋಟಿಂಗು ಹೋದ್ವಿ. ಆ ಕ್ಲೈಮೇಟಿಗೆ ನಿಜವಾಗ್ಲೂ ಚೆನ್ನಾಗಿತ್ತು. ಬೋಟಿಂಗು ಎಂಜಾಯ್ ಮಾಡಿದ್ವಿ ಎಲ್ಲರೂ. ಬೋಟಿಂಗ್ ರೈಡ್ ಎಲ್ಲ ಮುಗಿಸ್ಕೊಂಡು ಹಂಗೆ ಬರ್ತಿದ್ವಿ. ಬರ್ತಾ ಇಲ್ಲಿ ಪಾರ್ಕ್ ಇದೆ. ಇದು ಮಕ್ಕಳಿಗಂತಾನೆ ಮಾಡಿರೋ ಪಾರ್ಕು, ಚಿಲ್ಡ್ರನ್ಸ್ ಪಾರ್ಕು. ಅವ್ರಿಗೆ ಮಾತ್ರ ಎಂಟ್ರಿ. ಒಬ್ರಿಗೆ 5 ರೂಪೀಸ್ ತೊಗೊತಾರೆ ಅವರಲ್ಲಿ. ಮತ್ತು ಆ ಮಕ್ಕಳನ್ನ ಆಡ್ಸೋಣ ಅಂತೇಳಿ ನಾವು ಬಂದ್ವಿ ಪಾರ್ಕಿಗೆ. ನಮ್ಮ ಆಂಟಿ ಮಗಳು ಎಲ್ಲ ಗೇಮ್ಸು ಆಡ್ತಿದ್ಲು. ನನ್ನ ಮಗಳನ್ನ ಕರ್ಕೊಂಡು ಸಹಿತ ಆಡ್ತಿದ್ಲು. ಅಲ್ಲಿಂದ ನಾವು ಸರ್ ಎಂ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಆ್ಯಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂಗೆ ಬಂದ್ವಿ. ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಇದೆ, ಕಬ್ಬನ್ ಪಾರ್ಕಿಂದನೇ ಇದೆ, ನಿಯರ್ ಆಗುತ್ತೆ. ಒಳಗೆ ಹೋದ್ಮೇಲೆ ಎಂಟ್ರಿನೇ ಈ ಡೈನಾಸರ್ನ ಇಟ್ಟಿದ್ದಾರೆ. ನೋಡೋಕ್ಕೊಂಥರ ಒರಿಜಿನಲ್ ಥರನೇ ಅನಿಸುತ್ತೆ, ಆದರೂ ಒರಿಜಿನಲ್ ಅಲ್ಲ. ಇಲ್ಲಿ ಒಂದೊಂದು ವಿಭಾಗನೂ ಒಂಥರ ತುಂಬ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ. ಅದರಲ್ಲೂ ಈ ಬಾಲಿಂದು ಕೆಳಗಿಂದ ನಾವು ಮೇಲೆ ಕಳಿಸ್ಬೇಕು. ಮೇಲೆ ಹೋದ್ಮೇಲೆ ಆ ಬಾಲು ಅಲ್ಲಿ ಒಳಗೆ ರಿಂಗಲ್ಲಿ ಕನೆಕ್ಟ್ ಆಗಿ ಅಲ್ಲಿಂದ ಹೋಗಿ ಫುಲ್ ರೌಂಡಪ್ ಎಲ್ಲ ಆಗುತ್ತಾ. ಒಂದೊಂದು ಬಾಲ್ ಆ ಕಡೆ ಸೈಡ್ ಹೋಗುತ್ತಾ, ಕೆಲವೊಂದು ಬಾಲ್ ಬಂದು ಈ ಫುಲ್ ರೌಂಡ್ ರಿಂಗಲ್ಲಿ ಸುತ್ತರ್ಕೊಂಡು ಮತ್ತೆ ಅದೇ ಪ್ಲೇಸಿಗೆ ಬರುತ್ತೆ. ತುಂಬ ಚೆನ್ನಾಗಿತ್ತದು. ಅದಾದಮೇಲೆ ಮೇಲ್ಗಡೆ ಬಂದ್ವಿ. ಇದು ಒಂದು 3rd ಫ್ಲೋರ್ವರೆಗೂ ಇದೆ.
ತುಂಬ ಟೈಮ್ ಬೇಕು ಈ ಮ್ಯೂಸಿಯಮ್ಗೆ. ಒಂದೊಂದು ನೋಡಿ ಒಂದೊಂದು ನಾವು ತಿಳ್ಕೋಬೇಕು ಅಂದರೆ ಸುಮಾರು ಟೈಮ್ ಬೇಕು. ಒನ್ ಡೇ ಫುಲ್ ಇದಕ್ಕೆ ತಗೋಬೇಕು. ಪೇಷನ್ಸಿಂದ ಎಲ್ಲ ನೋಡ್ಬೋದು, ಎಲ್ಲನೂ ತಿಳ್ಕೊಬೋದು. ಅಷ್ಟು ಚೆನ್ನಾಗಿದೆ, ಅಷ್ಟು ಇಂಟ್ರೆಸ್ಟಿಂಗಾಗಿ ಮಾಡಿದ್ದಾರೆ. ಅದರಲ್ಲಿ ಈ ಕಲರ್ ಶ್ಯಾಡೋ ತುಂಬ ಚೆನ್ನಾಗಿತ್ತು. ಪ್ರಾಜೆಕ್ಟರಿಂದ ಕಲರ್ ಶ್ಯಾಡೋ 4-5 ಕಲರ್ಸ್ ಎಲ್ಲ ಬರ್ತಿತ್ತು, ಚೆನ್ನಾಗಿತ್ತು ಪ್ರೊಜೆಕ್ಟರ್ ಮೂಲಕ. ಇದಕ್ಕೆ ಒಳಗಡೆ ಹೋಗೋಕ್ಕೆ ನನಗೆ ಭಯ ಆಗ್ತಿತ್ತು. ಸೆಕೆಂಡ್ಸಲ್ಲಿ ಈ ಥರ ತೋರಿಸ್ಬಿಡ್ತಾರೆ. ನೆಕ್ಸ್ಟ್ ಇದು ಕಿಡ್ಸ್ ಝೋನು. ಅಂದರೆ ಅವರಿಗೆ ಯೂಸ್ ಆಗೋ ಥರ ಮಾಡಿದ್ದಾರೆ. ಇಲ್ಲಿ ಅವರಿಗೆ ತಿಳ್ಕೊಳೋಕ್ಕೆಲ್ಲ ಮಾಡಿದ್ದಾರೆ ಇದನ್ನು. ಅಂದರೆ ಸೌಂಡ್ಸು ಬರುತ್ತೆ, ಅದು ಪ್ಲೇ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನಾನು ಯಾವುದು ಪ್ಲೇ ಮಾಡಿಲ್ಲ, ಆದರೆ ಚೆನ್ನಾಗೈತೆ ಮಕ್ಕಳನ್ನ ಕರ್ಕೊಂಡು ಹೋದರೆ. ಆಮೇಲೆ ನಾವು ಹೋಗಿದ್ದು ಮ್ಯಾಜಿಕ್ ಮಿರರ್ ಝೋನು. ಅಲ್ಲೋದ್ರೆ ಇದನ್ನು ಮಾತ್ರ ಮಿಸ್ ಮಾಡಬೇಡಿ, ಚೆನ್ನಾಗೈತೆ. ಹೋದರೆ ನಾವು ಎಲ್ಲಿ ಹೋಗ್ಬೇಕು ಅನ್ನೋದೇ ನಿಜವಾಗ್ಲೂ ಗೊತ್ತಾಗಲ್ಲ, ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ. ಆದರೆ ಮಜಾ ಅಂತೂ ಸಖತ್ತಾಗಿ ಬರುತ್ತೆ. ಈ ಮ್ಯೂಸಿಯಮಲ್ಲಿ ಕಿಡ್ಸಿಗೂ, ಚಿಲ್ಡ್ರನ್ಸಿಗೂ, ಅಡಲ್ಟ್ಸಿಗೂ ಎಲ್ಲರಿಗೂ ಸಂಬಂಧಪಟ್ಟಿರೋ ಎಲ್ಲನೂ ಇದ್ದಾವೆ. ಎಲ್ಲ ತಿಳ್ಕೊಬೋದು, ವಿಷಯಗಳು ಎಲ್ಲ ಇದೆ. ಮಕ್ಕಳಿದ್ರೆ ಮಿಸ್ ಮಾಡಿದ್ರೆ ಮ್ಯೂಸಿಯಮ್ಗೆ ಬಂದು ಎಕ್ಸ್ಪ್ಲೇನ್ ಮಾಡಿ ತೋರಿಸ್ಕೊಡಿ, ತುಂಬ ಚೆನ್ನಾಗಿದೆ. ಇದು ವೈಟ್ ಬುಕ್ಕು ಹೇಳ್ಬೇಕಂದ್ರೆ ಮೇಲೆ ಪ್ರೊಜೆಕ್ಟರ್ ಮೂಲಕ ಈ ಥರ ತೋರಿಸ್ತಿದ್ದಾರೆ, ತುಂಬ ಚೆನ್ನಾಗಿರುತ್ತೆ. ಸ್ಟಡಿ ರೂಮ್ ಥರ ಮಾಡಿದ್ದಾರೆ ಇದನ್ನು. ಸೈನ್ಸು, ಟೆಕ್ನಾಲಜಿ ಸಂಬಂಧಪಟ್ಟ ಹಲವಾರು ವಿಷಯಗಳು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸಾಧ್ಯವಾದಷ್ಟು ಎಲ್ಲನೂ ನೋಡಿ ನಿಮಗೂ ಈ ಲಾಗ್ನಲ್ಲಿ ತೋರಿಸಿದ್ದೀನಿ. ಅದರಲ್ಲೂ ಈ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ನಂಗೆ ತುಂಬ ಇಷ್ಟ ಆಯಿತು. ಅದನ್ನು ಹೇಗೆ ಮಾಡಿರ್ಬೋದು ಅಲ್ವಾ ಅವರು, ತುಂಬ ಚೆನ್ನಾಗಿತ್ತು. ನಾನು ಈ ವಿಡಿಯೋದಲ್ಲಿ ಎಲ್ಲ ಫುಲ್ಲು ತೋರ್ಸೋಕ್ಕಾಗಿಲ್ಲ, ಸ್ವಲ್ಪ ನಂಗೆ ಸಾಧ್ಯವಾದಷ್ಟು ತೋರಿಸಿದ್ದೀನಿ. ಆದರೆ ಇಲ್ಲಿ ಬಂದೇ ನೋಡಬೇಕು. ಅದರಲ್ಲೂ ಸೈನ್ಸ್ ಸ್ಟೂಡೆಂಟ್ಗಳಿಗೆ ಹೆಲ್ಪ್ ಆಗೋ ಎಲ್ಲನೂ ಇದೆ, ಇಲ್ಲಿ ಎಲ್ಲ ತಿಳ್ಕೊಬೋದು. ಈ ಮ್ಯೂಸಿಯಮಲ್ಲಿ 3rd ಫ್ಲೋರಲ್ಲೂ ಒಂದೊಂದು ಥರ ಡಿವಿಷನ್ ಇದೆ, ಒಂದೊಂದು ಥರ ವಿಷಯನ ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ಚಂದ್ರಯಾನ ಬಗ್ಗೆನೂ ತೋರಿಸ್ಕೊಟ್ಟಿದ್ದಾರೆ. ಸಾಧ್ಯವಾದಷ್ಟು 3Dನೂ ಇದೆ, 3Dನೂ ನೋಡಿ ನಾವು ನೋಡೋಕ್ಕಾಗಲಿಲ್ಲ. ಮತ್ತು ಹೊರಗಡೆ ಬಂದ್ವಿ. ಹೊರಗೆ ಬಂದ ತಕ್ಷಣ ಹಸುವಾಗ್ಬಿಟ್ಟಿತ್ತು ನಮಗೆ, ಅದಕ್ಕೆ ಅಲ್ಲೇ ಸೈಡಲ್ಲಿರೋ ಮಸಾಲೆ ಪುರಿ ತಿನ್ಕೊಂಡ್ವಿ. ಮಸಾಲೆ ಪುರಿ ತಿನ್ಕೊಂಡು ನಾವು ನೆಕ್ಸ್ಟು ಇನ್ನೊಂದು ಕಡೆ ಹೋಗಬೇಕಿತ್ತು. ಅದಕ್ಕೆ ಅಲ್ಲಿಂದನೇ ವಾಕಬಲ್ಲಲ್ಲೇ ಹೋಗೋಣ ಅಂದ್ಕೊಂಡು ಹೋಗ್ತಿದ್ದೀವಿ. ಬಟ್ ತುಂಬ ಲಾಂಗ್ ಆಯಿತು, ವೆಹಿಕಲ್ ಇದ್ದರೆ ತುಂಬ ಚೆನ್ನಾಗಿರ್ತಿತ್ತು. ಹೋದ್ವಿ. ನಾವು ಹೋಗಿದ್ದು ವಿಧಾನಸೌಧಕ್ಕೆ. ಬೆಂಗಳೂರು ಬಂದವ್ರನ್ನ ವಿಧಾನಸೌಧನ ಕಳ್ಸೋಕ್ಕಾಗಲ್ಲಲ್ಲ, ವಿಧಾನಸೌಧ ತೋರಿಸ್ಕೊಂಡು ಹೋಗೋಣ ಅಂತ ಕರ್ಕೊಂಬಂದಿದ್ದೀವಿ. ಮತ್ತು ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ಫೋಟೋಸ್ ಎಲ್ಲ ತೊಗೊಂಡ್ವಿ, ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಅಲ್ಲಿಂದ ನಾವು ನೆಕ್ಸ್ಟು ಇಸ್ಕಾನ್ ಹೋಗ್ಬೇಕಿತ್ತು, ಇಸ್ಕಾನ್ ಹೋದ್ವಿ. ಆದರೆ ಅಲ್ಲಿದು ವಿಡಿಯೋ ನಾನು ಮಾಡಿಲ್ಲ. ನಮ್ಮ ಜೊತೆ ಈ ಔಟಿಂಗ್ನಲ್ಲಿ ಕೊನೆಯವರೆಗೂ ಇದ್ದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಇನ್ನೂ ಇಂಥ ಲಾಗ್ಗಳನ್ನು ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.